ನಾನು ಮೊನ್ನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿದ್ದೆ. ಒಂದು ಲೇಟೆಸ್ಟ್ ಮಿಷಿನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಿಷಿನ್, ಅದರ ಉದ್ಘಾಟನೆಗೆ ಅವ್ರು ಬಂದು ಕರೆದಿದ್ರು, ಹೋಗಿದ್ದೆ ನಾನು. ಬೈತಿ ಸುರೇಶ್ ಕೂಡ ಆ ಕ್ಷೇತ್ರದವನು, ನೀವು ಬರಲೇಬೇಕು ಅಂತ ಹಿಡಿದಿದ್ದ, ಹೋಗಿದ್ದೆ ನಾನು. ಆಗ ಅಲ್ಲಿ 20 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕ್ಯಾನ್ಸರ್ ಮಿಷಿನ್, ಅದನ್ನ ನೋಡಿದೆ ನಾನು. ಅದು ಬೆಂಗಳೂರು ನಗರದಂತ ನಗರದಲ್ಲಿ ರಾಮಯ್ಯ ಹಾಸ್ಪಿಟಲ್ ಇದೆ. ಇದ್ವಾ ಇಲ್ಲೋ ಹಳೆಯದ್ರಿ, ಹಳೆ ಮಾಡಲು ಇದ್ವಾಯಿನಲ್ಲೂ ಈಗ ಹಳೆ ಮಾಡಲ್ ಇರೋದು. ಈಗ ಲೇಟೆಸ್ಟ್ ಇಲ್ಲ ನಿಮ್ಮ ಹತ್ರ? ಇಲ್ಲಪ್ಪ, ನಾನು ಕೇಳಿದೆ, ನಾನು ಲೇಟೆಸ್ಟ್ ಇಲ್ಲ ಅವ್ರ ಹತ್ರ. ಹಿಂದೆ ಇರೋದು ಹಿಂದೆ ಇಟ್ಕೊಂಡವ್ರೆ. ಈಗ ನಾನು ಉದ್ಘಾಟನೆ ಮಾಡಿದ್ದಲ್ಲ, ಆ ತರದ ಮಿಷಿನ್ ಇಲ್ಲ. ಗೊತ್ತಾಯ್ತೇನಪ್ಪ, ನೀ ಡಾಕ್ಟ್ರ? ಅದಕ್ಕೆ ತಿಳ್ಕೊ, ನೀನು ಅಲ್ಲಿ ಹೋಗಿ ನೋಡ್ಕೊಬ. ಗೊತ್ತಾಯ್ತಲ್ಲ? ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಆಗ್ಬೋದಾ? ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇನೆ. ಸುಮ್ನೆ ಕೆಲವರು ಬುರುಡೆ ಹೊಡಿತಾರೆ, ಸುಳ್ಳು ಹೇಳೋದು. ಆ ಸುಳ್ಳೆಲ್ಲ ನಂಬಕ್ ಹೋಗ್ಬೇಡಿ. ನಾನು ಮಾದೇವಪ್ಪನು ಮೈಸೂರು ಬೆಂಗಳೂರು ರಸ್ತೆ ಎಷ್ಟು 10 ಲೇನ್ ಅಲ್ಲ, 10 ಲೇನ್ ರಸ್ತೆ ಮಾಡಿಸ್ತದು. ಬೇರೆಯವರು ಇನ್ಯಾರ ಕ್ರೆಡಿಟ್ ತಕೊಳಕ್ ಹೋಗರು. ಹಂಗೆಲ್ಲ ಆಗ್ಬಾರ್ದು, ನಂಬಕ್ ಹೋಗ್ಬೇಡಿ ಹಂಗೆಲ್ಲ. ಗೊತ್ತಾಯ್ತಲ್ಲ? ಸುಳ್ಳು ಹೇಳ್ತವೆ. ಈ ಸುಳ್ಳು ಹೇಳೋರು ಬಹಳ ಡೇಂಜರ್ ಸಮಾಜಕ್ಕೆ. ಅದರಿಂದ ನಾವು ಏನ್ ಮಾಡಿದೀವಿ ಅದನ್ನ ಹೇಳಬೇಕು. ಏನ್ ಮಾಡಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡ್ಬೇಕು. ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ. ನಾನು ಮೊನ್ನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿದ್ದೆ. ಒಂದು ಲೇಟೆಸ್ಟ್ ಮಿಷಿನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಿಷಿನ್, ಅದರ ಉದ್ಘಾಟನೆಗೆ ಅವ್ರು ಬಂದು ಕರೆದಿದ್ರು, ಹೋಗಿದ್ದೆ ನಾನು. ಬೈತಿ ಸುರೇಶ್ ಕೂಡ ಆ ಕ್ಷೇತ್ರದವನು, ನೀವು ಬರಲೇಬೇಕು ಅಂತ ಹಿಡಿದಿದ್ದ, ಹೋಗಿದ್ದೆ ನಾನು. ಆಗ ಅಲ್ಲಿ 20 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕ್ಯಾನ್ಸರ್ ಮಿಷಿನ್, ಅದನ್ನ ನೋಡಿದೆ ನಾನು. ಅದು ಬೆಂಗಳೂರು ನಗರದಂತ ನಗರದಲ್ಲಿ ರಾಮಯ್ಯ ಹಾಸ್ಪಿಟಲ್ ಇದೆ. ಇದ್ವಾ ಇಲ್ಲೋ ಹಳೆಯದ್ರಿ, ಹಳೆ ಮಾಡಲು ಇದ್ವಾಯಿನಲ್ಲೂ ಈಗ ಹಳೆ ಮಾಡಲ್ ಇರೋದು. ಈಗ ಲೇಟೆಸ್ಟ್ ಇಲ್ಲ ನಿಮ್ಮ ಹತ್ರ? ಇಲ್ಲಪ್ಪ, ನಾನು ಕೇಳಿದೆ, ನಾನು ಲೇಟೆಸ್ಟ್ ಇಲ್ಲ ಅವ್ರ ಹತ್ರ. ಹಿಂದೆ ಇರೋದು ಹಿಂದೆ ಇಟ್ಕೊಂಡವ್ರೆ. ಈಗ ನಾನು ಉದ್ಘಾಟನೆ ಮಾಡಿದ್ದಲ್ಲ, ಆ ತರದ ಮಿಷಿನ್ ಇಲ್ಲ. ಗೊತ್ತಾಯ್ತೇನಪ್ಪ, ನೀ ಡಾಕ್ಟ್ರ? ಅದಕ್ಕೆ ತಿಳ್ಕೊ, ನೀನು ಅಲ್ಲಿ ಹೋಗಿ ನೋಡ್ಕೊಬ. ಗೊತ್ತಾಯ್ತಲ್ಲ? ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಆಗ್ಬೋದಾ? ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇನೆ. ಸುಮ್ನೆ ಕೆಲವರು ಬುರುಡೆ ಹೊಡಿತಾರೆ, ಸುಳ್ಳು ಹೇಳೋದು. ಆ ಸುಳ್ಳೆಲ್ಲ ನಂಬಕ್ ಹೋಗ್ಬೇಡಿ. ನಾನು ಮಾದೇವಪ್ಪನು ಮೈಸೂರು ಬೆಂಗಳೂರು ರಸ್ತೆ ಎಷ್ಟು 10 ಲೇನ್ ಅಲ್ಲ, 10 ಲೇನ್ ರಸ್ತೆ ಮಾಡಿಸ್ತದು. ಬೇರೆಯವರು ಇನ್ಯಾರ ಕ್ರೆಡಿಟ್ ತಕೊಳಕ್ ಹೋಗರು. ಹಂಗೆಲ್ಲ ಆಗ್ಬಾರ್ದು, ನಂಬಕ್ ಹೋಗ್ಬೇಡಿ ಹಂಗೆಲ್ಲ. ಗೊತ್ತಾಯ್ತಲ್ಲ? ಸುಳ್ಳು ಹೇಳ್ತವೆ. ಈ ಸುಳ್ಳು ಹೇಳೋರು ಬಹಳ ಡೇಂಜರ್ ಸಮಾಜಕ್ಕೆ. ಅದರಿಂದ ನಾವು ಏನ್ ಮಾಡಿದೀವಿ ಅದನ್ನ ಹೇಳಬೇಕು. ಏನ್ ಮಾಡಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡ್ಬೇಕು.
ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.